ಕೇದಾರನಾಥದ ಉಳಿದ ಭಾಗ ನೇಪಾಳಲ್ಲಿದೆ ಅಂದರೆ ನೀವು ನಂಬ್ತೀರಾ? ಕೇದಾರನಾಥದಲ್ಲಿ ಕಾಣೋದು ಒಂದು ಭಾಗ ಮಾತ್ರ. ಉಳಿದ ರಹಸ್ಯ ನೇಪಾಳದಲ್ಲಿ ಅಡಗಿದೆ. ಇದೇ ಡೋಲೇಶ್ವರ್ ಮಹಾದೇವ್. ಪೌರಾಣಿಕ ಕಥೆಯ ಪ್ರಕಾರ ಕೇದಾರನಾಥದಲ್ಲಿ ಶಿವನ ಬೆನ್ನು ಕಾಣಿಸುತ್ತೆ, ಆದರೆ ನೇಪಾಳದಲ್ಲಿ ಶಿವನ ತಲೆ ಕಾಣಿಸುತ್ತೆ. ಸೊ ಹೌದು ಫ್ರೆಂಡ್ಸ್, ಸೊ ಇವತ್ತು ನಾವು ನೋಡೋದು ಡೋಲೇಶ್ವರ್ ಮಹಾದೇವ್ ದೇವಸ್ಥಾನದ ಸ್ಟೋರಿ. ಸೊ ಇದನ್ನು ಪಂಚಕೇದಾರದ ಮಿಸ್ಸಿಂಗ್ ಪ್ಲೇಸ್ ಅಂತ ಕೂಡ ಹೇಳ್ತಾರೆ. ಬೆಳಗ್ಗೆ 8 ಗಂಟೆಗೆ ಡೈರೆಕ್ಟ್ ಭಕ್ತಪುರ ಕಡೆ ಜರ್ನಿ ಶುರು ಮಾಡಿದೆ. ನಗರದ ಕ್ರೌಡ್, ಟ್ರಾಫಿಕ್ ಎಲ್ಲವನ್ನೂ ದಾಟ್ತಾ ಹೋಗ್ತಾ ಮನಸ್ಸಿನಲ್ಲಿ ಒಂದೇ ಯೋಚನೆ, ಕೇದಾರನಾಥಕ್ಕೆ ಸಂಬಂಧ ಇದ್ದ ಈ ಜಾಗ ಹೇಗಿರ್ಬೋದು ಅಂತ. ಸುಮಾರು 1 ಗಂಟೆ ಟ್ರಾವೆಲ್ ಆದಮೇಲೆ ಭಕ್ತಪುರ ತಲುಪಿದೆ. ಅಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಹೋದರೆ ಬೆಟ್ಟಗಳ ಮಧ್ಯೆ ಸುಂದರವಾದ ಡೋಲೇಶ್ವರ್ ಮಹಾದೇವ್ ಮಂದಿರ ನೋಡ ಸಿಗುತ್ತೆ. ಮೊದಲು ಈ ದೇವಸ್ಥಾನದ ಪುರಾತನ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ನಂತರ ಮಹಾದೇವನ ದರ್ಶನಕ್ಕೆ ಹೋಗೋಣ. ಮಹಾಭಾರತದ ಯುದ್ಧದ ನಂತರ ಪಾಂಡವರು ತಮ್ಮ ಪಾಪಗಳಿಗೆ ಕ್ಷಮೆ ಕೇಳಲು ಶಿವನನ್ನು ಹುಡುಕುತ್ತಾ ಹಿಮಾಲಯಕ್ಕೆ ಹೋಗ್ತಾರೆ. ಆದರೆ ಶಿವನು ಅವರನ್ನು ನೋಡಲು ಇಷ್ಟಪಡದೆ ನಂದಿಯ ರೂಪದಲ್ಲಿ ಅಡಗಿ ಕೂರ್ತಾರೆ. ಭೀಮನಿಗೆ ಅನುಮಾನ ಬಂದು ಆ ನಂದಿಯನ್ನು ಹಿಡಿಯಲು ಹೋಗ್ತಾನೆ. ಆ ನಂದಿ ಭೂಮಿಯೊಳಗೆ ಮಾಯವಾಗುತ್ತೆ. ಆ ವೇಳೆ ಅದರ ಹಿಂಭಾಗ ಕೇದಾರನಾಥದಲ್ಲಿ ಮತ್ತು ತಲೆಯ ಭಾಗ ಭಕ್ತಪುರದ ಡೋಲೇಶ್ವರ್ ಮಹಾದೇವವಾಗಿ ಕಾಣಿಸಿಕೊಂಡಿತು ಎಂಬುದು ಭಕ್ತರ ನಂಬಿಕೆಯಾಗಿದೆ. महाभारत काल में जब पांडवों को जब कृष्ण भगवान ने कहा कि भोलेनाथ ही आपको मुक्ति का मार्ग बता सकते हैं, तो वो भोलेनाथ की खोज में निकले. केदारनाथ में जब सारे नंदी निकल चुके थे तो सारी गायें जो थी नॉर्मल वो सारी निकल चुकी थी, भोलेनाथ नंदी का रूप में थे. तो भीम ने पहचान लिया, तो पीछे से जब पकड़ा, तो जब पीछे से जब भीम ने पकड़ा तो पीछे का हिस्सा वहीं रह गया, बाकी जब भूमिगत होकर सीधा यहाँ निकला था. डोलेश्वर महादेव बोलते हैं कि यहाँ पे. तो यहाँ पे एक विमल ऋषि हुए थे, उनको तपस्या की उन्होंने. यहाँ पे विमल ऋषि की तपोस्थली भी है, तो उनको सपने में दर्शन दिया था कि ये केदारनाथ का अग्रभाग है. यहाँ पे नीचे पांडव विश्राम शिला है, तो पांडव यहाँ पे आए थे, तो यहीं से उनको मुक्ति का मार्ग मिला. ನೋಡಿ, ಇದು ಪೂಜೆ ಸಾಮಾನು 100 ರೂಪಾಯಿ ನೇಪಾಳಿ, ಅಂದರೆ 60 ರುಪೀಸು. ಇದರಲ್ಲಿ ಎಲ್ಲ ಬಂದಿದೆ ನೋಡಿ. ದೀಪ ಇದೆ, ಬಾಳೆಹಣ್ಣು, ಹೂವು, ಬಾಂಗ್, ಶಿವನಿಗೆ ಇಷ್ಟವಾದದ್ದು ಬಾಂಗ್, ಸೊ ಎಲ್ಲ ಇದೆ. ಸೊ ಬನ್ನಿ ಹೋಗೋಣ. ಸೊ ಈಗ ಹೋಗಿ ಪಂಚಕೇದಾರದ ಮಿಸ್ಸಿಂಗ್ ಪೀಸ್ ಆದ ಆ ನಂದಿಯ ತಲೆಯ ಭಾಗ ಇಲ್ಲೇ ಇದೆ ಅಂತ ಹೇಳ್ತಾರೆ. ಸೊ ಕೇದಾರನಾಥ್ ದರ್ಶನ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗೋದು ಪ್ರತೀತಿ. ಬಟ್ ಇದು ಯಾರಿಗೂ ಗೊತ್ತಿಲ್ಲ ಇಂಡಿಯಾದಲ್ಲಿರೋರು ಆಲ್ಮೋಸ್ಟು. ಶಿವನು ನಂದಿಯ ರೂಪ ತಾಳಿ ಕೇದಾರದಲ್ಲಿ ಬೆನ್ನು ತೋರಿಸಿದ ನಂತರ ತಲೆಯನ್ನು ಭೂಮಿಯೊಳಗೆ ಮರ್ಜ್ ಮಾಡ್ತಾರೆ. ಸೊ ಹಾಗೆ ಮರ್ಜ್ ಮಾಡಾದಮೇಲೆ ಅವರ ತಲೆಯ ಭಾಗ ಎಲ್ಲಿ ಕಾಣಿಸ್ಕೊಳ್ತು ಅಂತ ತುಂಬ ಜನರಿಗೆ ತುಂಬ ವರ್ಷಗಳಿಂದ ತುಂಬ ಕನ್ಫ್ಯೂಷನ್ ಇತ್ತು. ಬಟ್ ಇದನ್ನು ಆ್ಯಕ್ಚುಲಿ ಯಾರು ಕಂಡುಹಿಡಿದ್ರು ಅಂದರೆ ಹಿಂದೂ ಧರ್ಮದ ವಿದ್ವಾಂಸರು, ಹಿಂದೂ ಧರ್ಮದ ಆರ್ಕಿಯಾಲಜಿಸ್ಟ್ ಭರತ್ ಜಂಗಮ್ ಅನ್ನೋರು ಇದನ್ನು ಕಂಡುಹಿಡಿದಿದ್ದಾರೆ. ಸೊ ಅವರು ಏನು ಪುರಾವೆ ಹೇಳ್ತಾರೆ ಅಂದರೆ 5 ಪುರಾವೆನೇ ಹೇಳ್ತಾರೆ. ಡೋಲೇಶ್ವರ್ ಲಿಂಗದ ಕಲ್ಲು ಮತ್ತು ಕೇದಾರನಾಥ್ ದೇವಸ್ಥಾನದಲ್ಲಿ ಇರುವಂತಹ ಕಲ್ಲು 4,000 ವರ್ಷಗಳ ಹಳೆಯದು. ಸೊ ಇದು ಒಂದು ಸಿಮಿಲಾರಿಟಿ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಕೇದಾರದಲ್ಲಿ ನೀವು ಈ ನಂದಿ 3 ಇರುತ್ತೆ ಅಂತ ಹೇಳ್ತಾರೆ. 3 ಇರುತ್ತದನ್ನು ನೋಡ್ಬೋದು. ಇಲ್ಲಿ 2 ಚಿಕ್ಕ ನಂದಿ ಇರುತ್ತೆ, ಒಂದು ದೊಡ್ಡ ನಂದಿ ಇರುತ್ತೆ.
ಸೊ ಅದೇ ಥರ ಕೇದಾರನಾಥ ದೇವಸ್ಥಾನದಲ್ಲಿಯೂ ಕೂಡ ಸೇಮ್ ಸಿಮಿಲಾರಿಟಿ ಇರುತ್ತೆ. ಸೊ ಈ ಡೋಲೇಶ್ವರ ದೇವಸ್ಥಾನದಲ್ಲಿ ಒಂದು ಸಂಸ್ಕೃತ ಕಲ್ಲು, ಪುರಾತನ ಸಂಸ್ಕೃತದಲ್ಲಿ ಬರೆದಿರೋವಂಥ ಒಂದು ಕಲ್ಲಿದೆ. ಸೊ ಅದೇ ರೀತಿ ಒಂದು ಕೇದಾರನಾಥದಲ್ಲಿ ಕೂಡ ಒಂದು ಸಂಸ್ಕೃತದಲ್ಲಿ ಬರೆದಿರೋವಂಥ ಒಂದು ಕಲ್ಲಿದೆ. ಇಲ್ಲಿರುವಂತಹ ಪೂಜಾರಿಗಳು, ಸೊ ಇವರು ಬಂದು ಕರ್ನಾಟಕದಲ್ಲಿಂದ ಇರುವಂತಹ ಪೂಜಾರಿಗಳು. ಸೊ ನಾನು ನೋಡಿದೆ, ಇವಾಗ ಕರ್ನಾಟಕದಲ್ಲಿರುವಂತಹ ಪೂಜಾರಿ ಇವಾಗ ಇಲ್ಲ, ನೇಪಾಳದಲ್ಲಿ ಇದ್ದಾರೆ. ಸೊ ಫಸ್ಟ್ ಇರ್ತಾಯಿದ್ರು ಅನಿಸುತ್ತೆ. ಸೊ ಅದು ಒಂದು ಸಿಮಿಲಾರಿಟಿ. ಕೇದಾರದಲ್ಲೂ ಕೂಡ ಅವರೇ ಇರ್ತಾರೆ ಪೂಜಾರಿಗಳು. ಸೊ 5ನೇ ಸಿಮಿಲಾರಿಟಿ ಏನು ಹೇಳ್ತಾರೆ ಅಂದರೆ, ಅವರು ಕೇದಾರನಾಥ ದೇವಸ್ಥಾನ ಹತ್ತಿರ ಒಂದು ತ್ರಿಕುಂಡ ಭೈರವ ಅಂತ ಟೆಂಪಲ್ ಇದೆ. ಸೊ ಅದೇ ಹೆಸರಿನಲ್ಲಿ ಕೂಡ ಈ ಡೋಲೇಶ್ವರ್ ಮಂದಿರ ಫೇಮಸ್ ಆಗಿದೆ. ಲೋಕಲಲ್ಲಿ ಇರುವಂತಹ ಜನರು ಕೂಡ ಸೊ ಅದೇ ಹೆಸರಲ್ಲಿ ಕೂಡ ಕರೀತಾರೆ, ತ್ರಿಕುಂಡ ಭೈರವ ಅಂತ. ಸೊ ಈ 5 ಸಿಮಿಲಾರಿಟಿಯಲ್ಲಿ ಅವರು ತುಂಬ ವರ್ಷಗಳ ನಂತರ ಇನ್ವೆಸ್ಟಿಗೇಷನ್ ಮಾಡಿ ಸೊ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇವಾಗ ಯಾವುದೇ ಡೌಟ್ ಬೇಡ. ಸೊ ಅದೇ ರೀತಿ ಪಾಂಡವರು ಹುಡುಕುತ್ತಿದ್ದಂತಹ ಶಿವನು ನಂದಿಯ ರೂಪ ತಾಳಿ ಭೂಮಿಯ ಜೊತೆ ಮರ್ಜ್ ಆದಮೇಲೆ ಸೊ ಲಾಸ್ಟಲ್ಲಿ ತಲೆಯ ಭಾಗನ ತೋರಿಸಿದ್ದು ಬಂದು ಈ ಡೋಲೇಶ್ವರ್ ಮಹಾದೇವ್ ಟೆಂಪಲಲ್ಲಿ ಅಂತ ಹೇಳ್ತಾರೆ. ಸೊ ಈ ಪಂಚಕೇದಾರ ಯಾತ್ರೆ ಮಾಡುವಂತಹವರು ಈ ಡೋಲೇಶ್ವರ್ ಮಹಾದೇವ ದರ್ಶನ ಕೂಡ ಬಂದು ಮಾಡ್ತಾರೆ. ಸೊ ನೀವೇನಾದರೂ ನೇಪಾಳ ಟ್ರಾವೆಲ್ ಮಾಡ್ತಿದ್ರೆ ಮರೀದಿರಾ ಈ ಡೋಲೇಶ್ವರ್ ಮಹಾದೇವ್ನ ದರ್ಶನ ಮಾಡ್ಕೊಳ್ಳಿ. ತುಂಬ ಕಮ್ಮಿ ಜನಕ್ಕೆ ಇಂತಹ ಚಾನ್ಸ್ ಸಿಗುತ್ತೆ ದರ್ಶನ ಮಾಡುವಂತಹ ಚಾನ್ಸು. ಸೊ ಬಂದರೆ ಮರೀದಿರಾ ಡೋಲೇಶ್ವರ್ ಮಹಾದೇವನ ದರ್ಶನ ಮಾಡ್ಕೊಳ್ಳಿ. ಸೊ ಮತ್ತೆ ಇದೇ ರೀತಿ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ನಮಸ್ಕಾರ.